ಪ್ರೈಸ್ ದ ಲಾರ್ಡ್. ಗುಡ್ ನ್ಯೂಸ್ ಶುಭ ವಾರ್ತೆಗೆ ನಿಮ್ಮೆಲ್ಲರನ್ನು ಕೂಡ ಸ್ವಾಗತಿಸುವವನಾಗಿದ್ದೇನೆ. ಈ ಮುಂಚಾನೆ ವಾಕ್ಯ ಭಾಗ ಜಕರೀಯನ ಪ್ರವಾದನೆ ಗ್ರಂಥ 10ನೇ ಅಧ್ಯಾಯ 1ನೇ ವಚನ. ಮಳೆಯಾಗುವಂತೆ ಹಿಂಗಾರಿನಲ್ಲಿ ಯೆಹೋವನನ್ನ ಬೇಡಿಕೊಳ್ಳಿರಿ. ಯೆಹೋವನೇ ಮಿಂಚುಗಳನ್ನು ಉಂಟು ಮಾಡುತ್ತಾನೆ, ಮನುಷ್ಯರಿಗೆ ಸಮೃದ್ಧಿಯಾದ ಮಳೆಯನ್ನ ದಯಪಾಲಿಸುತ್ತಾನೆ, ಎಲ್ಲರಿಗೂ ಹೊಲದ ಪೈರನ್ನ ಅನುಗ್ರಹಿಸುತ್ತಾನೆ. ಪ್ರಿಯರೇ, ಈ ಒಂದು ವಾಕ್ಯ ಭಾಗವನ್ನ ನಾವು ನೋಡ್ತೇವೆ. ಮಳೆ ಆಗುವಂತೆ ಹಿಂಗಾರಿನಲ್ಲಿ ಯೆಹೋವನನ್ನ ಬೇಡಿಕೊಳ್ಳಿರಿ ಎಂಬುದಾಗಿ. ಪ್ರಿಯರೇ, ಈ ಸೃಷ್ಟಿಗೆ ಅಧಿಕಾರಿ ಆತನಾಗಿದ್ದಾನೆ, ಸೃಷ್ಟಿಗೆ ಯಜಮಾನನಾತನಾಗಿದ್ದಾನೆ. ನಮ್ಮ ಎಲ್ಲ ಅಗತ್ಯತೆಗಳಿಗೂ ಆತನೊಬ್ಬನೇ ಉತ್ತರವಾಗಿದ್ದಾನೆ. ಇವಾಗ ಕೇಳುವ ಹಾಗೆ ಮಳೆಯಾಗುವಂತೆ ಪ್ರಾರ್ಥನೆ ಮಾಡಿಕೊಳ್ಳಿರಿ. ಯೆಹೋವನು ಮಿಂಚುಗಳನ್ನು ಉಂಟು ಮಾಡುತ್ತಾನೆ, ಮನುಷ್ಯನಿಗೆ ಸಮೃದ್ಧಿಯಾದ ಮಳೆಯನ್ನ ದಯಪಾಲಿಸೆನ್ನುವುದಾಗಿ. ಹಾಗಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕಾದದ್ದೇನೆಂದರೆ, ದೇವರು ಎಲ್ಲವನ್ನ ತನ್ನ ಹತೋಟಿಯಲ್ಲಿಟ್ಟುಕೊಂಡಿದ್ದಾನೆ. ತನ್ನ ಮಕ್ಕಳು ಬೇಡಿಕೊಳ್ಳುವಾಗ ಕೊಡುವವನಾಗಿದ್ದಾನೆ ಎಂಬುದಾಗಿ. ಮತ್ತಾಯನ ಸುವಾರ್ತೆ 7:7 ನಾವು ನೋಡ್ತೇವೆ, ಬೇಡಿಕೊಳ್ಳಿರಿ ನಿಮಗೆ ದೊರೆಯುವುದು, ಹುಡುಕಿರಿ ನಿಮಗೆ ಸಿಕ್ಕುವುದು, ತಟ್ಟಿರಿ ತೆರೆಯಲಾಗುವುದು ಎಂಬುದಾಗಿ. ಆ ಕಾರಣದಿಂದ ನಾವು ಬೇಡುವಾಗ ನಮಗೆ ಬೇಕಾದದ್ದನ್ನ ಕೊಡುವುದಕ್ಕೆ ಆತನು ಶಕ್ತನಾಗಿದ್ದಾನೆಂಬುದಾಗಿ ಈ ಒಂದು ವಾಕ್ಯದಲ್ಲಿ ನಮಗೆ ನೆನಪು ಮಾಡಿಕೊಳ್ಳುವವನಾಗಿದ್ದಾನೆ. ಅದಕ್ಕೆ ಕೊನೆಯದಾಗಿ ಹೇಳ್ತಾನೆ, ಎಲ್ಲರಿಗೂ ಹೊಲದ ಪೈರನ್ನ ಅನುಗ್ರಹಿಸ್ತಾನೆ. ಬೇಡಿಕೊಳ್ಳುವ ಎಲ್ಲರಿಗೂ ಹೊಲದ ಪೈರನ್ನ ಒದಗಿಸುತ್ತಾನೆ. ಅಂದರೆ ಬೇಡಿಕೊಳ್ಳುವ ಎಲ್ಲರಿಗೂ ಆಶೀರ್ವಾದವನ್ನ ದಯಪಾಲಿಸ್ತಾನೆ, ಬೇಡಿಕೊಳ್ಳುವ ಎಲ್ಲರಿಗೂ ಅಗತ್ಯತೆಗಳನ್ನ ಪೂರೈಸ್ತಾನೆ ಎಂಬುದಾಗಿ. ಹಾಗಾಗಿ ಈ ವಾಕ್ಯ ಹೇಳುವ ಪ್ರಕಾರ ನಮ್ಮ ಕೊರತೆಗಳನ್ನ, ನಮ್ಮ ಅಗತ್ಯತೆಗಳನ್ನ ದೇವರ ಮುಂದೆ ಇಡೋಣ. ದೇವರು ತಾನೇ ಕೇಳಿಸಿಕೊಳ್ಳುವವನಾಗಿದ್ದಾನೆ, ಅದಕ್ಕೆ ಬೇಕಾದಂಥ ಉತ್ತರವನ್ನ ದಯಪಾಲಿಸ್ತಾನೆ. ಏಕೆಂದರೆ ಯೆಶಾಯನ ಪ್ರವಾದನೆ ಗ್ರಂಥ 59ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ, ಯೆಹೋವನ ಕಿವಿ ಕೇಳಲಾರದಂತೆ ಕಿವಿಡಲ್ಲ ಎಂಬುದಾಗಿ. ಆತನು ಕೇಳಿಸಿಕೊಳ್ಳುವವನಾಗಿದ್ದಾನೆ. ನನ್ನ ಮಕ್ಕಳು ಪ್ರಾರ್ಥಿಸುವಾಗ ಆತನು ಉತ್ತರವನ್ನ ದಯಪಾಲಿಸುವವನಾಗಿದ್ದಾನೆ. ಹಾಗಾಗಿ ಮುಂಚಾನೆ ಸಮಯದಲ್ಲಿ ನಮ್ಮ ಅಗತ್ಯತೆಗಳಿಗೋಸ್ಕರ ಪ್ರಾರ್ಥನೆ ಮಾಡೋಣ. ಆತನಿಂದ ಬಿಡುಗಡೆಯನ್ನ, ಆಶೀರ್ವಾದವನ್ನ ಹೊಂದಿಕೊಳ್ಳೋಣ ಎಂಬುದಾಗಿ ನಿಮ್ಮನ್ನ ಉತ್ತೇಜಿಸುವವನಾಗಿದ್ದಾನೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ತಂದೆಯಾದ ದೇವರೇ, ನೀನು ವಾಗ್ದಾನಗಳಲ್ಲಿ ನಂಬಿಗಸ್ತನು. ಬೇಡಿಕೊಳ್ಳುವ ಎಲ್ಲರಿಗೂ ದೊರಕುವುದು ಎಂಬುದಾಗಿ ನಿನ್ನ ವಾಗ್ದಾನ ಕೊಟ್ಟಿದೆಯಲ್ಲ ಸ್ವಾಮಿ. ಬೇಡಿಕೊಳ್ಳುವ ಯಾವುದನ್ನು ಒದಗಿಸದ ದೇವರು ನೀನಲ್ಲ ಸ್ವಾಮಿ, ಎಲ್ಲವನ್ನ ಒದಗಿಸುವುದಕ್ಕೆ ಶಕ್ತನೂ ನೀನಾಗಿದ್ದಿ. ಈ ಒಂದು ಸಮಯದಲ್ಲಿ ವಾಕ್ಯವನ್ನು ಕೇಳಿಸಿಕೊಳ್ತಿರತಕ್ಕಂಥ ಪ್ರತಿಯೊಬ್ಬರು ಸ್ವಾಮಿ, ನಿನ್ನ ಮುಂದೆ ಮೊರೆ ಇಡುವಾಗ ಸದುತ್ತರವನ್ನ ದಯಪಾಲಿಸು. ಅದರ ಮೂಲಕವಾಗಿ ಅನೇಕ ಆಶೀರ್ವಾದಗಳನ್ನು ಅವರು ಹೊಂದಿಕೊಳ್ಳುವ ಹಾಗೆ ನೀನು ಸಹಾಯ ಮಾಡಿ ನಡೆಸುವುದಾಗಿ ನಾವು ಪ್ರಾರ್ಥಿಸ್ತೇವೆ. ಹಾಗೆ ನೀನು ಮಾಡುವುದಕ್ಕಾಗಿ ಸ್ತೋತ್ರ, ನಿನ್ನ ಮಹಿಮೆ ಹೊಂದಿಕೋ. ಯೇಸು ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆಯಾದ ದೇವರೇ, ಆಮೆನ್. ಪ್ರೈಸ್ ದ ಲಾರ್ಡ್. ಗಾಡ್ ಬ್ಲೆಸ್ ಯು.